ಎಕ್ಕ ಸಿನಿಮಾವನ್ನ ಜಾಕಿಗೆ ಹೋಲಿಕೆ ಮಾಡಿದ ಫ್ಯಾನ್. ಫಸ್ಟ್ ಹಾಫ್ ಸಿನಿಮಾ ಓಕೆ, ಸೆಕೆಂಡ್ ಹಾಫ್ ವೇಸ್ಟ್ ಅಂದ ಅಭಿಮಾನಿಗಳು. ರಾಜವಂಶದ ಕುಡಿ ಯುವ ಮೇಲೆ ಅಭಿಮಾನಿಗಳು ನಿರಾಸೆ. ಕೆಲಸ ಏನು ಮಾಡ್ತಾನಂತ ದಮ್ಮಿದ್ದನ್ನು ಕೇಳ್ಕೊಳ್ರಪ್ಪ. ಮಿಡಿಲ್ ಕ್ಲಾಸ್ ಹುಡುಗ ಒಬ್ಬ ಭೂಗತ ಲೋಕಕ್ಕೆ ಎಂಟ್ರಿ ಕೊಡುವಂತಹ ಕತೆ ಈ ಸಿನಿಮಾದಲ್ಲಿದೆ. ಎಕ್ಕ ಸಿನಿಮಾ ಜೋಗಿ ತರ ಅಲ್ಟಿಮೇಟ್ ಆಗಿದೆ. ಎಕ್ಕ ಚಿತ್ರ ದೊಡ್ಡ ಮನೆ ಫ್ಯಾನ್ಸ್ಗೆ ಇಷ್ಟ ಆಗಿದೆ. ಯುವರಾಜ್ ಕುಮಾರ್ ರೂಪದಲ್ಲಿ ಪುನೀತ್ ಅವರನ್ನೇ ಕಂಡಿದ್ದಾರೆ ಅವರ ಫ್ಯಾನ್ಸ್. ಜೂನಿಯರ್ ಜಾಕಿ ಅಂತಲೂ ಕೂಡ ಬಣ್ಣನೆಯನ್ನ ಮಾಡಿದ್ದಾರೆ. ಚಿತ್ರದ ಕತೆ ಜೋಗಿ ಚಿತ್ರದ ತರಾನೇ ಇದೆ ಅಂತ ಹೇಳ್ತಿದ್ದಾರೆ. ತುಂಬಾನೇ ಚೆನ್ನಾಗಿದೆ, ಎಲ್ರೂ ನೋಡಬಹುದಾದಂತಹ ಕತೆ ಅಂತ ಹೇಳಿ ಹೊಗಳಿದ್ದಾರೆ. ಎಕ್ಕ ಚಿತ್ರಕ್ಕೆ ಪ್ರೇಕ್ಷಕರಿಂದ ಮಿಶ್ರ ಮತ್ತೆ ಸಕಾರಾತ್ಮಕ ವಿಮರ್ಶೆಗಳು ಬರ್ತಾ ಇದೆ. ಇನ್ನು ತನ್ನ ಮೊದಲ ಪ್ರದರ್ಶನದ ಮೊದಲ ಅರ್ಧದ ಅಭಿನಯ, ನಿರ್ದೇಶನ ಮತ್ತು ಕಥಾ ಹಂದರವನ್ನ ಹೊಗಳ್ತಾ ಇದ್ದಾರೆ. ಆದ್ರೆ ಎರಡನೇ ಭಾಗ ಎಕ್ಕ ಸಿನಿಮಾ ಸೋಲಿಗೆ ಕಾರಣವಾಗುತ್ತಾ? ಎಕ್ಕ ಸಿನಿಮಾ ವಿಚಾರಕ್ಕೆ ಬಂದ್ರೆ ಈ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿದೆ. ಫಸ್ಟ್ ಹಾಫ್ ಅಂತೂ ಸಿನಿಮಾ ಓಕೆ ಅಂತ ಹೇಳ್ತಾ ಇದ್ರೆ, ಸೆಕೆಂಡ್ ಹಾಫ್ ಅಂತೂ ವೇಸ್ಟ್ ಅಂತ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಎಕ್ಕ ಸೂಪರ್ ಸಿನಿಮಾ, ಈ ರೀತಿಯ ಸಿನಿಮಾವನ್ನ ನಾನು ಇಲ್ಲಿವರೆಗೂ ನೋಡೇ ಇರಲಿಲ್ಲ, ಒಂದಷ್ಟು ಜನ ಹೀಗೆ ಹೇಳ್ತಾ ಇದ್ದಾರೆ. ಅಭಿಮಾನಿಗಳು ಇಂದು ತಮ್ಮದೇ ಆದಂತಹ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡ್ತಿದ್ದಾರೆ. ತುಂಬಾ ಅಲ್ಟಿಮೇಟ್ ಸಿನಿಮಾ. ಈ ಸಿನಿಮಾ ಜೋಗಿ ಸಿನಿಮಾವನ್ನ ನೆನಪು ಮಾಡ್ತಾ ಇದೆ. ರಾಜವಂಶದ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಒಬ್ರೆ ಹೇಳಿದ್ರೆ, ಯುವ ಅವರು ತುಂಬಾ ಚೆನ್ನಾಗಿ ನಟನೆಯನ್ನ ಮಾಡಿದ್ದಾರೆ. ಎಲ್ರೂ ಸಹ ಬಂದು ಸಿನಿಮಾವನ್ನ ವೀಕ್ಷಣೆ ಮಾಡಿ ಅಂತ ಮತ್ತೊಂದಿಷ್ಟು ಜನ ಸಿನಿಮಾದ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಿನಿಮಾವನ್ನ ಜಾಕಿ 2 ಅಂತಲೇ ಹೇಳಬಹುದು. ಅಪ್ಪು ಬಾಸ್ ಹೇಗಿದ್ದಾರೋ ಅದೇ ರೀತಿ ಯುವ ಅವರು ಸಹ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಇವರಿಗೆ ಮೆಗಾ ಪವರ್ ಸ್ಟಾರ್ ಅಂತ ಬಿರುದು ಕೊಡ್ಲೇಬೇಕು ಅಂತ ಅಭಿಮಾನಿಯೊಬ್ಬ ತನ್ನ ಸಂತಸವನ್ನ ಹೊರಹಾಕಿದ್ದಾನೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಹ ಎಲ್ಲರೂ ಸಹ ಈ ಸಿನಿಮಾವನ್ನ ನೋಡಬಹುದು. ತುಂಬಾ ಚೆನ್ನಾಗಿದೆ ಅಂತ ಅಭಿಮಾನಿಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಯುವರಾಜ್ ಕುಮಾರ್ ಅಭಿನಯ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಕಣ್ಣುಗಳಲ್ಲಂತೂ ಒಂದು ಸೆಳೆತ ಇದೆ. ಇವರ ಕಣ್ಣುಗಳನ್ನ ನೋಡಿದ್ರೆ ಪಕ್ಕ ರಾಜ್ಕುಮಾರ್ ಕಣ್ಣುಗಳನ್ನೇ ನೋಡಿದ ರೀತಿ ಆಗುತ್ತೆ ಅಂತ ನಿಜಕ್ಕೂ ಈ ಚಿತ್ರವನ್ನ ನೋಡಿ ಖುಷಿ ಆಯ್ತು ಅಂತ ಸಿನಿಮಾ ಪ್ರೇಮಿಗಳು ಹೇಳ್ಕೊಂಡಿದ್ದಾರೆ. ಯುವ ಮಾತನಾಡಿರುವಂತಹ ಒಂದೊಂದು ಪದ ಸಹ ರತ್ನನ್ ಪದಗಳ ಹಾಗೆ ಇದೆ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಸಿನಿಮಾ ಪ್ರೇಮಿಗಳು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಕೆಲವು ಜನರು ನಕಲಿ ಖಾತೆಗಳ ಮೂಲಕ ಒಂದೊಂದೇ ಖಾತೆಯಲ್ಲಿ ಎಕ್ಕ ಸಿನಿಮಾ ಚೆನ್ನಾಗಿಲ್ಲ, ಹಾಗೆ ಹೀಗೆ ಅಂತ ಕಾಮೆಂಟ್ ಕೂಡ ಮಾಡ್ತಿದ್ದಾರೆ. ಅಲ್ಲದೆ ಸಿನಿಮಾ ಪ್ರಸಾರ ಆಗೋಕ್ಕೂ ಮುನ್ನವೇ ಎಕ್ಸ್ನಲ್ಲಿ ಈ ರೀತಿಯ ಕಾಮೆಂಟ್ ಮಾಡ್ತಿದ್ದಾರೆ. ಇದಕ್ಕೆ ಅಭಿಮಾನಿಗಳು ಸಹ ಸರಿಯಾದ ರೀತಿಯಲ್ಲೇ ಉತ್ತರವನ್ನ ಕೊಡ್ತಿದ್ದಾರೆ.